ಹಣಕಾಸಿನ ಸಮಸ್ಯೆ ಆಗ್ತಾ ಇದೆಯಾ? ಮಾನಸಿಕ ನೆಮ್ಮದಿ ಇಲ್ವಾ? ಅಂದುಕೊಂಡಂತ ಕೆಲಸ ನಿಮ್ಗೆ ಆಗ್ತಾ ಇಲ್ವಾ? ಯಾವುದೇ ಕೆಲಸ ಮಾಡಕ್ ಹೋದ್ರೂ ಮನಸ್ಸಾಗ್ತಾ ಇಲ್ವಾ? ಗ್ರಹಗಳ ಒಂದು ದೋಷದಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸ ಕಾರ್ಯಗಳು ನಿಮ್ಗೆ ಏಳಿಗೆ ಆಗ್ತಾ ಇಲ್ವಾ? ಶನಿವಾರದ ದಿನ ಬನ್ನಿ ಮರಕ್ಕೆ ಹೋಗಿ ಕಪ್ಪು ಎಳ್ಳನ್ನ ಬನ್ನಿ ಮರದ ಬುಡಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಸ್ವಲ್ಪ ಕಪ್ಪು ಎಳ್ಳನ್ನ ತಗೊಂಡು ಈ ಒಂದು ಕಪ್ಪು ಎಳ್ಳನ್ನ ನೀವು ಬನ್ನಿ ಮರದ ಬುಡದಲ್ಲಿ ಹಾಕಿ ಅಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ನಿಮ್ಮ ಒಂದು ಕೋರಿಕೆ ಪ್ರಾರ್ಥನೆ ಏನಿದೆ ಆ ಒಂದು ಕೋರಿಕೆ ಪ್ರಾರ್ಥನೆ ಈಡೇರಲಿ, ನಮಗೆ ಒಳ್ಳೇದಾಗ್ಲಿ, ನಾವು ಚೆನ್ನಾಗಾಗಬೇಕು ಲೈಫಲ್ಲಿ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ನಿಮ್ಮ ಒಂದು ಸಮಸ್ಯೆಯನ್ನು ಹೇಳ್ಕೊಂಡು ಈ ದೀಪವನ್ನು ಹಚ್ಚಿ ಬನ್ನಿ ಮರಕ್ಕೆ 9 ಪ್ರದಕ್ಷಿಣೆಯನ್ನು ಹಾಕಿ ನೀವು ಬಂದಿದ್ದೇ ಆದರೆ ನಿಮಗೆ ಮಾನಸಿಕ ನೆಮ್ಮದಿ ಆಗಲಿ, ಹಣಕಾಸಿನ ಸಮಸ್ಯೆ ಆಗಲಿ ಇವೆಲ್ಲವೂ ದೂರ ಆಗುತ್ತೆ. ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏಳಿಗೆ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಿಮ್ಮ ಯಾವುದೇ ಕಷ್ಟ ಸಂಕಷ್ಟ ಇದ್ರೂ ಕೂಡ ಆ ಒಂದು ಕಷ್ಟ ಸಂಕಷ್ಟವೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಒಳ್ಳೇದಾಗ್ತಾ ಹೋಗುತ್ತೆ. ನೀವು ಏನ್ ಮಾಡಬೇಕು, ಬನ್ನಿ ಮರದ ಹತ್ರ ಹೋಗ್ಬೇಕು. ಶನಿವಾರದ ದಿನ ಸ್ನಾನ ಮಾಡಿ ಬನ್ನಿ ಮರದ ಹತ್ರ ಹೋಗಿ ಆ ಒಂದು ಬನ್ನಿ ಮರದ ಬುಡಕ್ಕೆ ನೀವು ಕಪ್ಪು ಎಳ್ಳನ್ನ ಹಾಕಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬಂದು ಮನೆಗೆ ಈ ರೀತಿಯಾಗಿ 3 ವಾರ ಇಲ್ಲ 5 ವಾರ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ.